ಇಟ್ಸ್ ಬೀನ್ ಅ ವೆರಿ ಲಾಂಗ್ ಟೈಮ್ ಐ ನೋ, ಬಟ್ ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತು ನನ್ನ ವೀಡಿಯೋಸ್ ಆಗಲಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ. ವಾಟ್ ಟು ಸೇ, ತುಂಬ ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ಸ್ ಆಗೋಗಿದ್ರಿಂದ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ಟುಡೇ ಖಂಡಿತವಾಗ್ಲೂ ಮಾಡಬೇಕು ಅನ್ನಿಸ್ತು. ಸ್ವಲ್ಪ ಫ್ರೀ ಇದ್ದೆ, ಯಾಕಂದರೆ ಸ್ವಲ್ಪ ಶೂಟಿಂಗಲ್ಲಿ ಬ್ಯುಸಿ ಆಗೋಗಿದ್ದೀನಿ, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಡೋಂಟ್ ಗಿವ್ ಅಪ್. ಖಂಡಿತವಾಗ್ಲೂ ನಿಮ್ಗಳಿಗೋಸ್ಕರ ನಾನು ಫ್ರೀ ಮಾಡ್ಕೊಂಡು ವೀಡಿಯೋಸ್ ಮಾಡ್ತೀನಿ. ಸೊ ನಾನು ಇವತ್ತು ಮಾಡಬೇಕಾಗಿರೋದು, ಐ ಹ್ಯಾವ್ ರಿಸೀವ್ಡ್ ಅ ಹ್ಯೂಜ್ ಬಾಕ್ಸ್. ಹ್ಯೂಜ್ ಅಂದರೆ ಮೈ ಗಾಡ್, ದ ಬಾಕ್ಸ್ ಇಸ್ ಸೋ ಬಿಗ್. ಅಷ್ಟು ದೊಡ್ಡ ಬಾಕ್ಸ್ ಇದೆ. ಸೊ ಲೆಟ್ಸ್ ಸಿ ಏನಿದೆ ಅಂತ ಹೇಳಿ, ಬಾಕ್ಸ್ ಒಳಗೆ ಏನಿದೆ ಅಂತ ಹೇಳಿ ಅನ್ಬಾಕ್ಸ್ ಮಾಡೋಣ. ಐ ಆಮ್ ಎಕ್ಸೈಟೆಡ್. ಅಸೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಬಾಕ್ಸ್ ಇಷ್ಟು ದೊಡ್ಡ ಬಾಕ್ಸ್ ಬಂದಿದೆ. ಮನೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿ, ದಿಸ್ ಇಸ್ ಮೈ ಬ್ಯೂಟಿಫುಲ್ ಹೌಸ್. ಸೊ ಹೋಮ್ ಟೂರ್ ಆದಷ್ಟು ಬೇಗ ಕೊಡ್ತೀನಿ. ಸೊ ಇವಾಗ ಈ ಬಾಕ್ಸ್ನ ರಿವೀಲ್ ಮಾಡೋಣ ಏನಿದೆ ಅಂತ ಹೇಳಿ. ನನಗೆ ಗೊತ್ತು ಏನಿದೆ ಅಂತ, ಬಟ್ ನೀವೆಲ್ಲರೂ ನೋಡಬೇಕಲ್ವ ಏನಿದೆ ಅಂತ ಹೇಳಿ, ನಿಮಗೆ ಗೊತ್ತಾಗಬೇಕಲ್ವ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್ ಫಸ್ಟ್. ಸ್ವಲ್ಪ ತಳ್ಕೊಂಡು ಹೋಗೋಣ. ಜಿಮ್ ಮಾಡ್ತೀನಲ್ಲ, ನೋಡೋಣ ತಳ್ಬೋದಾ ಅಂತ ಹೇಳಿ. ಓಕೆ, 1 2 3 ಪುಷ್. ನಾಟ್ ಬ್ಯಾಡ್, ಹೆವಿ ಇದೆ, ಬಟ್ ಒಂದು ಕೈಯಲ್ಲಿ ಸೀರಿಯಸ್ಲಿ ಮೈ ಗಾಡ್. ಐ ನೀಡ್ ಮೋರ್ ಸ್ಟ್ರೆಂತ್ ನಾವು. ಜಾಸ್ತಿ ವೇಟ್ ಎತ್ತಬೇಕಾ ಅಂತ. ಸೊ ಚಲೋ, ಲೆಟ್ಸ್ ಪುಷ್ ಇಟ್. ಸೀರಿಯಸ್ಲಿ ಒಂದು ಕೈಯಲ್ಲಿ ಆಗುತ್ತಾ? ವೇಟ್ ಗೈಸ್. ಫೈನಲಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ನಾನು ಇಲ್ಲಿ ಪ್ಲೇಸ್ ಮಾಡಲಾ? ಐ ಪ್ಲೇಸ್ ಯೋರ್. ಸೊ ಡನ್. I will push it. My God, ಮನೆ ಡ್ರೆಸ್ ಎಲ್ಲ ಇದ್ದೀನಿ ಆ್ಯಂಡ್ ಐ ಆಮ್ ಫೈನ್, ಐ ಆಮ್ ಓಕೆ. ಬಿಕಾಸ್ ಯೂಟ್ಯೂಬ್ ಅಂತ ಅಂದಾಗ ಐ ವಾಂಟ್ ಟು ಬಿ ಮೋರ್ ರಿಯಲ್, ಮೋರ್ ನ್ಯಾಚುರಲ್ ಟು ಯೋರ್ ಪೀಪಲ್. ಲೆಟ್ಸ್ ಜಸ್ಟ್ ಅನ್ಬಾಕ್ಸ್ ಇಟ್ ಹೇಗಿದೆ ಅಂತ ಹೇಳಿ. ಸೊ ನಾನು ತುಂಬ ಫ್ಯಾನ್ಸಿಯಾಗಿ ರೆಡಿ ಆಗೋದು ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಸೊ ಯೂಟ್ಯೂಬಲ್ಲಿ ದ ರಿಯಲ್ ಲೈಕ್ ನ್ಯಾಚುರಲ್ ಸೋ ಕಾಲ್ಡ್ ಕಾಣಿಸ್ತೀನಿ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ನನ್ನ ಸ್ಕಿನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ಲ. ಐ ವಿಲ್ ಟೆಲ್ ದ ಸೀಕ್ರೆಟ್. ಯಾರಿಗೆಲ್ಲ ಬೇಕೋ ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ಸ್ ಏನೇನು ತೊಗೊತಾ ಇದ್ದೀನಿ ಅಂತ ನಿಮಗೆ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ದಿಸ್ ಅನ್ಬಾಕ್ಸಿಂಗ್ ವಿಲ್ ಬಿ ಫನ್ ವಿತ್ ಮೀ. ಚಾಲು, ಲೆಟ್ಸ್ ಪುಷ್ ಇಟ್. ಪುಷ್ ಮಾಡೋಣ. ಜಿಮ್ ಮಾಡೋದು ಎಲ್ಲಿ? ಇವಾಗ ನಾನು ಜಿಮ್ ಅದು ನೋಡ್ಕೊಬಿಡೋಣ. ಫೈನಲಿ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ತುಂಬ ಹೆವಿ ಇದೆ. ಬಿಲ್ಸಿ ಚಲೋ ಹೇಗಿದೆ ಅಂತ ಹೇಳಿ. ಸೊ ಐ ಪ್ಲೇಸ್ ಇಟ್ ಯೋರ್. ಅನ್ಫಾರ್ಚುನೇಟ್ಲಿ ನಂದು ಇದು ಕಟ್ ಆಗಿಬಿಟ್ಟಿದೆ. ಸೊ ಐ ಡೋಂಟ್ ನೋ ವೇರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅಂತ ಹೇಳಿ. ಸೊ ದಟ್ ಈಸ್ ದ ರೀಸನ್ ಪ್ಲೇಸಿಂಗ್ ಇಯರ್ ಆ್ಯಂಡ್ ಇಯರ್. ತೊಗೊತೀನಿ ಆದಷ್ಟು ಬೇಗ. ಸೊ ಇದು ಇಲ್ಲಿ ಬರಬೇಕು. ಸೊ ಲೆಟ್ಸ್ ಮೀ. Come on, Risha, you can do it. Okay, finally, ಇಲ್ಲಿವರೆಗೂ ಪುಷ್ ಮಾಡಿದ್ದೀವಿ. ಸೊ ಲೆಟ್ಸ್ ಜಸ್ಟ್ ಅನ್ಬಾಕ್ಸ್ ಆ್ಯಂಡ್ ಸಿ ವಾಟ್ ಈಸ್ ದೇರ್ ಅಂತ ಹೇಳಿ. ನಾನು ಬೇಗ ಸ್ಟಾರ್ಟ್ ಮಾಡೋಣ. ವೇಟ್ ಅ ಸೆಕೆಂಡ್ ಗೈಸ್. So, getting a scissor. So scissor ತಗೊಳ್ತಾ ಇದ್ದೀನಿ. So little bit I'll keep it for frame. Okay guys. So Mupas. Stop the music. nice, it's looking good. I'm loving it. Nice. But
ಇದನ್ನು ಅನ್ಬಾಕ್ಸ್ ಮಾಡೋದು ಹೇಗೆ? ಒಬ್ಬರೇ ಇದ್ರೆ ಎಷ್ಟು ಕಷ್ಟ ನೋಡಿ. ಪ್ಲೀಸ್ ಟೆಲ್ ಮಿ ದ ಟೆಕ್ನಿಕ್ ಗೈಸ್. ನೋ ಫರ್ನಿಚರ್ಸ್ ಅಂತೆ, ನಂಬರು ಹಾಕ್ಬಿಟ್ಟಿದ್ದಾರೆ. ಸೊ ಐ ವಾಂಟ್ ಟು ಜಸ್ಟ್ ಓಪನ್ ದಿಸ್. ಐ ಡೋಂಟ್ ನೋ, ಐ ಆಮ್ ಬ್ಲ್ಯಾಂಕ್ ಹೇಗೆ ಓಪನ್ ಮಾಡೋದಂತ. ಲೆಟ್ಸ್ ಜಸ್ಟ್ plan something to quickly do something. A few moments later. ತುಂಬ ಟೈಮ್ ಸರ್ಕಸ್ ಮಾಡಿ ಎಲ್ಲ ಮಾಡಿ ಫೈನಲಿ ತಂತಡ ಆ ಟೇಬಲ್ ಇಸ್ ರೆಡಿ. ಸೊ ಎಷ್ಟು ಚಂದ ಕಾಣ್ತಾ ಇದೆ. ಕಷ್ಟಪಟ್ಟು ಬೆಳಗ್ಗೆಯಿಂದ ಇದನ್ನು ರೆಡಿ ಮಾಡಿದ್ದೀನಿ. ಸೊ ವೇಟ್, ಐ ವಿಲ್ ಗಿವ್ ಯು ಅ ಗುಡ್ ವ್ಯೂ. ಸೊ ದಿಸ್ ಇಸ್ ದ ಟೇಬಲ್. ಬೆಳಗ್ಗೆಯಿಂದ ನಾವು ಮಾಡಿದ್ದು. ಸೊ ಲೈಟ್ಸ್ ಆನ್ ಮಾಡ್ತೀನಿ ನೋಡಿ. ಇಟ್ ಈಸ್ ಎಲಿಗೆಂಟಾಗಿ ಕಾಣ್ತಾ ಇದೆ. ಆ್ಯಂಡ್ ರಿಯಲಿ ನನಗೆ ಆ ಟೇಬಲ್ ಬೇಕಿತ್ತು, ನೆಸಸರಿ ಇತ್ತು ಮನೆಗೆ. ಸೊ ಹೌ ಇಸ್ ದ ಲುಕ್? ಕಮೆಂಟ್ ಮಾಡಿ ಏನು ಹೇಳ್ತೀರಾ ಅಂತ ಹೇಳಿ. ಸೊ ಐ ಲವ್ಡ್ ಇಟ್ ಕಂಪ್ಲೀಟ್ಲಿ. ಡೀಟೇಲಿಂಗ್ ವರ್ಕ್ ಆಗಲಿ ಎಲ್ಲನೂ ತುಂಬಾ ಇಷ್ಟ ಆಯಿತು ನನಗೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮಿನಿಮಲಿಸ್ಟ್ ಆಗಿ ಡೆಕೋರ್ ಮಾಡಿದ್ದೀನಿ. ಸೊ ಫ್ಯೂ ಮೋರ್ ಥಿಂಗ್ಸ್ ಬರುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ತುಂಬಾ ಓವರ್ ಮಾಡೋಕ್ಕೆ ಇಷ್ಟ ಅಲ್ಲ, ಬಿಕಾಸ್ ಸ್ಪೇಷಿಯಸ್ ಆಗಬೇಕು ಊಟ ಮಾಡೋಕ್ಕೆ ಅಂತ ಹೇಳಿ ವೆರಿ ಮಿನಿಮಲಿಸ್ಟ್ ಆಗಿ ಐ ಹ್ಯಾವ್ ಡೆಕೋರೆಡ್. ಸೊ ದಿಸ್ ಇಸ್ ಸಮಥಿಂಗ್ ಡಿಟ್ಯಾಚಬಲ್ ಅಟ್ಯಾಚಬಲ್. ಸೊ ನನಗೆ ಮನೆ ಚಿಕ್ಕದಿರೋದ್ರಿಂದ ನನಗೆ ಹೀಗೆ ಇಷ್ಟ. ಸಾಕು ಒಬ್ಳಿಗೆ ಆರಾಮಾಗಿ 2 BHK. ಸೊ ಸ್ಪೇಷಿಯಸ್ ಆಗಿ ನನಗೆ ಆ ಚೇರ್ಗಳೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಬಿಕಾಸ್ ನನಗೆ ಈ ಕ್ಯಾಬಿನೆಟ್ಸ್ಗೆ ನನಗೆ ನೀಟಾಗಿ ಮ್ಯಾಚ್ ಆಗಬೇಕಾಗಿತ್ತು. ಸೊ ನನಗೆ ಯಾವಾಗ ಬೇಕು ಐ ಕ್ಯಾನ್ ಜಸ್ಟ್ ಪುಲ್ ಇಟ್ ಲೈಕ್ ದಸ್. ಸೊ ಪುಲ್ ಮಾಡ್ಬೋದು ಆರಾಮಾಗಿ, ಹೀಗಿರುತ್ತೆ. ಸೊ ನಿಧಾನಕ್ಕೆ ಕುತ್ಕೊಂಡು ಐ ಕ್ಯಾನ್ ಜಸ್ಟ್ ಎಂಜಾಯ್ ಮೈ ಟೈಮ್. ಯಾಕಂದರೆ ಪೇರೆಂಟ್ಸ್ ಬರ್ತಾರೆ, ಕೆಲವು ಟೈಮ್ ಫ್ರೆಂಡ್ಸ್ ಬರ್ತಾರೆ. ಸೊ ಎವ್ರಿ ಟೈಮ್ ಇಲ್ಲಿ ಸ್ವಲ್ಪ ಮೆಸ್ಸಿ ಇದೆ, ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಸಿಕ್ಕಾಬಡೆ ಕಷ್ಟ ಆಗ್ತಾ ಇತ್ತು. ಸೊ ಬಿಕಾಸ್ ಇಟ್ಸ್ ಲೈಕ್ ಓನ್ಲಿ ದ ಕಾಫಿ ಟೇಬಲ್, ದಟ್ ಇಸ್ ಸೆಂಟರ್ ಟೇಬಲ್. ಬಟ್ ಇದು ಲುಕ್ ಎಟ್ ದಿಸ್ ಗೈಸ್, ಸೋ ಪ್ರಿಟಿ ಇಟ್ ಇಸ್. ಐ ಲವ್ಡ್ ಇಟ್. ಕಮೆಂಟ್ ಮಾಡಿ ನಿಮಗೆಲ್ಲ ಹೇಗೆ ಇಷ್ಟ ಆಯ್ತಾ ಅಂತ ಹೇಳಿ.